ಅಡ್ಡ ಮತದಾನ ಮಾಡಿದವರ ವಿರುದ್ಧ ಸಿಡಿದೆದ್ದ ಜೆಡಿಎಸ್ ಸಿದ್ದರಾಮಯ್ಯ ರಾಜಕೀಯ ದಲ್ಲಾಳಿ ಎಂದ ಬಿಜೆಪಿ ಎಂಎಲ್ಸಿ ಈದ್ಗಾ ಮೈದಾನದಲ್ಲಿ ಹೆಚ್ಚಿದ ಟೈಟ್ ಸೆಕ್ಯೂರಿಟಿ ಅನುಭವ ಮಂಟಪ ಅಖಾಡದಲ್ಲಿ ಶ್ರೀಗಳಿಂದ 3 ನಿರ್ಣಯ ಕೈ ಕಮಲ ಕ್ರಾಸ್ ಆಟಕ್ಕೆ ತೆನೆ ಪಕ್ಷ ಧಗಧಗ ಅಡ್ಡದಾರಿ ಹಿಡಿದವರ ವಿರುದ್ಧ ದಳಪತಿಗಳ ಆಕ್ರೋಶ ಸ್ವಪಕ್ಷವನ್ನೇ ಮಣ್ಣು ಮುಕ್ಕಿಸಿದವರ ವಿರುದ್ಧ ರೋಷಾವೇಶ ನೋಡೋಣ ಜೆಡಿಎಸ್ ಸಿಟ್ಟು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ ರಾಜ್ಯಸಭೆಯಲ್ಲಿ ಅಡ್ಡ ಮತದಾನ ಮಾಡಿದ್ದಾರೆ ಎಂದು ಆರೋಪಿಸಿರುವ ಜೆಡಿಎಸ್ ಗುಬ್ಬಿ ಶ್ರೀನಿವಾಸ್ ಹಾಗೂ ಕೋಲಾರ ಶ್ರೀನಿವಾಸ್ ಗೌಡ ವಿರುದ್ಧ ಇಂದು ಭಾರೀ ಪ್ರತಿಭಟನೆ ನಡೆಸಿದೆ. ಪ್ರತಿಭಟನೆಯಲ್ಲಿ ಆಕ್ರೋಶ ಹೊರಹಾಕಿದ ಜೆಡಿಎಸ್ ಕಾರ್ಯಕರ್ತರು ಚಪ್ಪಲಿ ತೋರಿಸಿ ಅವಾಚ್ಯ ಶಬ್ದಗಳಿಂದ ಘೋಷಣೆ ಹಾಕಿದ್ದಾರೆ. 420 ಗುಬ್ಬಿ ಶ್ರೀನಿವಾಸ್ಗೆ ಧಿಕ್ಕಾರ, ಏಡ್ಸ್ ಶ್ರೀನಿವಾಸ್ಗೆ ಧಿಕ್ಕಾರ ಅಂತ ಆ ಕಡೆ ಸಿದ್ದರಾಮಯ್ಯ ವಿರುದ್ಧವೂ ಘೋಷಣೆ ಕೂಗಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ ಸಿಎಂ ಇಬ್ರಾಹಿಂ 12 ಶಾಸಕರನ್ನ ಮುಂಬೈಗೆ ಕಳುಹಿಸಿ ಅಲ್ಲಿ ಮಂಚದ ಮೇಲೆ ಮಲಗಿದ ಮೇಲೆ ವಿಡಿಯೋ ಮಾಡಿಸಿ ಬಿಎಸ್ ಯಡಿಯೂರಪ್ಪರನ್ನ ಸಿಎಂ ಮಾಡಿದ್ರಿ ಅಂತ ಬಾಂಬ್ ಸಿಡಿಸಿದ್ದಾರೆ. ಜೆಡಿಎಸ್ ಪ್ರತಿಭಟನೆಯಲ್ಲಿ ಆಕ್ರೋಶ ಹೊರಹಾಕಿದ ಇಬ್ರಾಹಿಂ, ಸಿದ್ದರಾಮಯ್ಯ ಬಿಎಸ್ವೈ ಜೊತೆ ಈಗಲೂ ಡೀಲ್ ಮಾಡಿಕೊಂಡ್ರಲ್ಲ, ಸಿಟಿ ರವಿ ಅದಕ್ಕೆ ಸಿದ್ದರಾಮಯ್ಯಗೆ ಅಭಿನಂದನೆ ಸಲ್ಲಿಸಿದ್ದು. ಇವರು ಹೇಗೆ ಅಂದ್ರೆ ತಾಳಿ ಕಟ್ಟಿಸಿಕೊಳ್ಳುವುದು ಒಬ್ಬರ ಜೊತೆ, ಪ್ರಸ್ತ ಮತ್ತೊಬ್ಬರ ಜೊತೆ, ನಾಚಿಕೆಗೆಟ್ಟವರು, ಮಾನಗೆಟ್ಟವರು ನೀವು ಎಂದು ಇಬ್ರಾಹಿಂ ಕಿಡಿಕಾರಿದ್ದಾರೆ. ಬಿಜೆಪಿ ಬಿ ಟೀಮ್ ಪಿತಾಮಹ ಡೀಲ್ ರಾಮಯ್ಯ ಸಿದ್ದರಾಮಯ್ಯ ಎಂದು ಪರಿಷತ್ ಸದಸ್ಯ ಟಿಎ ಶರವಣ ಆರೋಪ ಮಾಡಿದ್ದಾರೆ. ನಮ್ಮ ಶಾಸಕರನ್ನ ಮನೆಗೆ ಕರೆಸಿಕೊಂಡು ಡೀಲ್ ಮಾಡಿಕೊಂಡಿದ್ದೀರಾ? ಡೀಲ್ ರಾಮಯ್ಯ ಹೇಳೋದು ಆಚಾರ, ತಿನ್ನೋದು ಬದನೆಕಾಯಿ. ಎಷ್ಟು ಸೂಟ್ಕೇಸ್ ಬಂದಿದೆ ಎಂದು ಡೀಲ್ ರಾಮಯ್ಯ ಹೇಳಬೇಕು. ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನವರ ಬಣ್ಣ ಬಯಲಾಗಿದೆ. ಸಿದ್ದರಾಮಯ್ಯ ತಾವೇ ಪಕ್ಷದ ಹೈಕಮಾಂಡ್ ರೀತಿ ವರ್ತಿಸುತ್ತಿದ್ದಾರೆ ಎಂದು ಟಿಎ ಶರವಣ ಜಾಡಿಸಿದ್ದಾರೆ. ಕಾಂಗ್ರೆಸ್ನ ನಿಜ ಬಣ್ಣ ಬಯಲಾಗಿದೆ ಇವತ್ತು. ಪಾಪ ಮನ್ಸೂರ್ ಅಲಿ ಖಾನ್ಗೆ ಜಡ್ಕಾ ಕಟ್ ಮಾಡಿಬಿಟ್ರಲ್ಲ ಎಂದು ಜೆಡಿಎಸ್ ಪ್ರತಿಭಟನೆಯಲ್ಲಿ ಸಿಎಂ ಇಬ್ರಾಹಿಂ ಹಾಸ್ಯ ಮಾಡಿದ್ದಾರೆ. ಹಲಾಲ್ ಮಾಡಿದ್ರೂ ನಡೆಯುತ್ತಿತ್ತು, ಆದ್ರೆ ಜಡ್ಕಾ ಮಾಡಿಬಿಟ್ರಲ್ಲ. ನನಗೂ ಕಾಂಗ್ರೆಸ್ನವರು ಜಡ್ಕಾ ಮಾಡಲು ಹೊರಟಿದ್ರು, ಆದ್ರೆ ನಾನು ತಪ್ಪಿಸಿಕೊಂಡು ಬಂದು ಗಂಡಸಾಗಿ ಬಂದು ಕುಮಾರಸ್ವಾಮಿ ಪಕ್ಕದಲ್ಲಿ ಕುಳಿತಿದ್ದೇನೆ ಎಂದು ಜೆಡಿಎಸ್ ಪ್ರತಿಭಟನೆಯಲ್ಲಿ ಸಿಎಂ ಇಬ್ರಾಹಿಂ ಹಾಸ್ಯ ಮಾಡಿದ್ದಾರೆ. 2023ಕ್ಕೆ ಕುಮಾರಸ್ವಾಮಿ ಸಿಎಂ ಆಗೋದಕ್ಕೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿ ಫೌಂಡೇಶನ್ ಹಾಕಿದ್ದಾರೆ ಅಂತ ಸಿಎಂ ಇಬ್ರಾಹಿಂ ಹೇಳಿದ್ದಾರೆ. ಜೆಡಿಎಸ್ ಪ್ರತಿಭಟನೆಯಲ್ಲಿ ಮಾತನಾಡಿದವರು, ಇವತ್ತಿನ ಮುಹೂರ್ತ ಬರೆದಿಟ್ಟುಕೊಳ್ಳಿ, 2023ಕ್ಕೆ ಕುಮಾರಸ್ವಾಮಿ ಸಿಎಂ ಆಗ್ತಾರೆ. ಅದಕ್ಕೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿ ಫೌಂಡೇಶನ್ ಹಾಕಿದ್ದಾರೆ. ಬಿಜೆಪಿಯವರಿಗೆ ಜೆಡಿಎಸ್ ನಂಬರ್ 1 ಬರುತ್ತೆ ಎನ್ನುವುದು ಗೊತ್ತಾಗಿದೆ. ಕಾಂಗ್ರೆಸ್ 3ನೇ ಸ್ಥಾನಕ್ಕೆ ಹೋಗೋದು ಗೊತ್ತಾಗಿದೆ ಎಂದು ಈ ಸಲ ಕುರ್ಚಿ ನಮ್ದೆ ಅಂತ ಟವೆಲ್ ಹಾಕಿದ್ದಾರೆ. ಕುಮಾರಸ್ವಾಮಿ ನಾಡಿನ ಮುಖ್ಯಮಂತ್ರಿ ಆಗ್ತಾರೆ. ಡಿಕೆ ಶಿವಕುಮಾರ್ ಅವರನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕಿತ್ತು ಹಾಕಬೇಕು ಎಂದು ರಾಹುಲ್ ಗಾಂಧಿಗೆ ಸಿಎಂ ಇಬ್ರಾಹಿಂ ಆಗ್ರಹಿಸಿದ್ದಾರೆ. ರಮೇಶ್ ಕುಮಾರ್ ಬಾರಿ ಸಿದ್ಧಾಂತ ಮಾತಾಡ್ತಾರೆ. ಇದೇ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ 1 ಓಟು, ಬಿಜೆಪಿ 1 ಓಟು ಹಾಕಿಸಿದ್ದು. ಇಬ್ಬರು ಧರ್ಮಪತ್ನಿಯರು ಒಂದೇ ಗಂಡ, ಏನು ನಾಟಕನಪ್ಪ ನಿಮ್ಮದು ಅಂತ ಲೇವಡಿ ಮಾಡಿದ್ದಾರೆ. ಕೆಪಿಸಿಸಿ ಪ್ರೆಸಿಡೆಂಟ್ ಡಿಕೆ ಶಿವಕುಮಾರ್ ಬಿಜೆಪಿಗೆ ಓಟು ಹಾಕಿಸಿದ್ದಾನೆ, ಕೂಡಲೇ ಅವನನ್ನ ಕಿತ್ತು ಹಾಕಬೇಕು ಎಂದು ರಾಹುಲ್ ಗಾಂಧಿಗೆ ಸಿಎಂ ಇಬ್ರಾಹಿಂ ಆಗ್ರಹಿಸಿದ್ದಾರೆ. ಕೂಡಲೇ ಪಿಸಿಸಿನ ಡಿಸಾಲ್ವ್ ಮಾಡಿ. ಡಬರಿವಾಲಾ ಸುರ್ಜೇವಾಲಾ ಎಲ್ಲಿ ಹೋದ್ಯಪ್ಪ ಅಂತ ಸಿಎಂ ಇಬ್ರಾಹಿಂ ವ್ಯಂಗ್ಯವಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಮಾತನಾಡಿದವರು, ಅವರವರ ಪಾಲು ಇಸ್ಕೊಂಡು ಊರ್ಬಿಟ್ಟಿದ್ದಾನೆ ಅಂತ ಸುರ್ಜೇವಾಲರನ್ನ ಜಾಡಿಸಿದ್ದಾರೆ. ಅವನು ಬಂದ ಸೂಟ್ ಕೇಸ್ ಕೊಟ್ಟ, ಇವನು ಬಂದ ಸೂಟ್ ಕೇಸ್ ಕೊಟ್ಟ, ಸೂಟ್ ಕೇಸ್ ಇಸ್ಕೊಳ್ಳೋದು ಬಹುತ್ ಅಚ್ಚಾ ಹೇ ಅನ್ನೋದು. ದೆಹಲಿಯಿಂದ ಬಂದವರೆಲ್ಲ ಹೀಗೆ ಸೂಟ್ ಕೇಸ್ ಎತ್ಕೊಂಡು ಹೋಗೋದು. ಕುಪಿಂದ್ರ ರೆಡ್ಡಿ ಬಾರಿ ಗಟ್ಟಿ, ನಿಮಗೆ ಬುದ್ಧಿ ಕಲಿಸ್ತಾರೆ ಅಂತ ಕಾಂಗ್ರೆಸ್ ಉಸ್ತುವಾರಿಗೆ ಜಾಡಿಸಿದ್ದಾರೆ. ಎಲ್ಲರೂ ಏನಿದೆ ಅಂತ ಅವರವ್ರ ಪಾಲಿಸ್ಕೊಂಡು ಊರು ಬಿಟ್ಟರು. ನಾಯಿ ಮನುಷ್ಯನಿಗೆ ಕಚ್ಚುತ್ತೆ ಹೊರತು ಮನುಷ್ಯ ನಾಯಿಗೆ ಕಚ್ಚುವುದಿಲ್ಲವೆಂದು ಸಿಎಂ ಇಬ್ರಾಹಿಂ ಮಾರ್ಮಿಕವಾಗಿ ಹೇಳಿದ್ದಾರೆ. ಪ್ರತಿಭಟನೆಯಲ್ಲಿ ಮಾತನಾಡಿದವರು, ಜೆಡಿಎಸ್ ಕಾರ್ಯಕರ್ತರಿಗೆ ನೋವಿದೆ, ಜನರಲ್ಲಿ ಆಕ್ರೋಶ ಇದೆ. ಇವರು ಬಿಬಿಎಂಪಿ ಚುನಾವಣೆ ಮಾಡಲ್ಲ ಅಂತ ನಮಗೆ ಗೊತ್ತಿದೆ. ಗುಬ್ಬಿ ಶ್ರೀನಿವಾಸ ಎಚ್ಡಿಕೆ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಯಾರು ತಲೆ ಕೆಡಿಸಿಕೊಳ್ಬೇಡಿ. ನಾಯಿ ಮನುಷ್ಯನಿಗೆ ಕಚ್ಚುತ್ತದೆ ಹೊರತು ಮನುಷ್ಯ ನಾಯಿಗೆ ಕಚ್ಚುವುದಿಲ್ಲ ಅಂತ ಹೇಳಿದ್ದಾರೆ. ನಾಯಿ ಮನುಷ್ಯನಿಗೆ ಕಚ್ಚುತ್ತೆ ಹೊರತು ಮನುಷ್ಯ ನಾಯಿ ಕಚ್ಚೋದಿಲ್ಲ.
ರಾಜ್ಯಸಭೆ ಚುನಾವಣೆಯಲ್ಲಿ ಸೋತಿರುವ ಜೆಡಿಎಸ್ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜೆಡಿಎಸ್ ಕಾರ್ಯಕರ್ತರ ಪ್ರತಿಭಟನೆ ವೇಳೆ ಮಾತನಾಡಿದ ಅವರು, ನಿಮಗೆ 20, 10, 5 ಸೀಟ್ ಕಡಿಮೆ ಬಂದ್ರೆ ನಮ್ಮ ಬಳಿ ಬರುತ್ತೀರಾ? ಬಿಜೆಪಿ ಬಳಿ ಹೋಗುತ್ತೀರಾ? ಯಾವತ್ತಿಗೂ ನಿಮಗೆ ನಾವೇ ಗತಿ. 90 ವರ್ಷ ಎಚ್ ಡಿ ದೇವೇಗೌಡರಿಗೆ ನೋವು ಕೊಡಬೇಡಿ, ನೀವು ಅಣ್ಣ ತಮ್ಮಂದಿರನ್ನ ತುಳಿಯುವ ಕೆಲಸ ಮಾಡಬೇಡಿ ಎಂದು ವೇದಿಕೆಯಲ್ಲಿ ಭಾವುಕರಾಗಿ ಮಾತನಾಡಿದ್ದಾರೆ. ಬಟ್ ನಿಮ್ಗೆ ಎಷ್ಟು ಒಳ್ಳೇದಾದ್ರೂ ನಿಮ್ಮ ಅಣ್ಣ ತಮ್ಮಂದಿರನ್ನು ತುಳಿಬೇಡಿ. ರಾಜ್ಯಸಭೆ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿದ್ದಕ್ಕೆ ಭಾವುಕರಾದ ಕುಪೇಂದ್ರ ರೆಡ್ಡಿ ಸದ್ಯದಲ್ಲೇ 2 ಶಾಸಕರು ಕಸಾಯಿಖಾನೆ ಸೇರ್ತಾರೆ ಎಂದ ಜೆಡಿಎಸ್. ಹಿರಿಯ ಶಾಸಕರ ಮೇಲೆ ಸಿಟ್ಟಾದ್ರ ಸಂಸದ ಪ್ರತಾಪ್ ಸಿಂಹ. ಇದೆಲ್ಲವನ್ನು ನೋಡೋಣ ರಾಜಕೀಯ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಈ ರಾಜ್ಯದಲ್ಲಿ ಯಾರೋ ಒಬ್ಬರ ಸ್ವಾರ್ಥಕ್ಕೆ ನೀವು ಬಿ ಟೀಮ್ ಹೇಳ್ತಾ ಇದ್ದೀರಿ. ಯಾರೋ ಒಬ್ಬರ ಸ್ವಾರ್ಥಕ್ಕಾಗಿ ಜೆಡಿಎಸ್ ಪಕ್ಷವನ್ನ ಬಿಜೆಪಿಯ ಬಿ ಟೀಮ್ ಅಂತ ಕರೀತಿದ್ದೀರಾ ಅಂತ ಕಾಂಗ್ರೆಸ್ ವಿರುದ್ಧ ಕುಪೇಂದ್ರ ರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವ ಜೆಡಿಎಸ್ ಪ್ರತಿಭಟನೆ ವೇಳೆ ಮಾತನಾಡಿದ ಅವರು, ದೇಶದಲ್ಲಿ ಗಟ್ಟಿಯಾದ ವಿರೋಧ ಪಕ್ಷವೇ ಇಲ್ಲ. 70 ವರ್ಷದ ಆಡಳಿತ ಪಕ್ಷ ಪ್ರಾದೇಶಿಕ ಪಕ್ಷಗಳನ್ನ ಅಣ್ಣ ತಮ್ಮಂದಿರ ತರ ನೋಡಿಕೊಳ್ಳಬೇಕಿತ್ತು. ಆದ್ರೆ ನೀವು ಆ ರೀತಿ ನೋಡಿಕೊಳ್ತಿಲ್ಲ. ನಮ್ಮ ಮನೆ ಬಾಗಿಲಿಗೆ ಬಂದೇ ನೀವು ಬೆಂಬಲ ಕೇಳಬೇಕು. ನೀವು ಸರ್ಕಾರ ರಚಿಸಬೇಕಂದ್ರೆ ನಾವೇ ಗತಿ ಎಂಬುದನ್ನ ಒತ್ತಿ ಹೇಳ್ತೇವೆ ಅಂತ ಕಿಡಿಕಾರಿದ್ದಾರೆ. ನಾವೇ ಗತಿ ಅನ್ನೋದನ್ನ ಇವತ್ತು ನಿಮ್ಗೆ ಒತ್ತಿ ಹೇಳ್ತೇನೆ. ನಾವು ಬಿ ಟೀಮ್ ಅಲ್ಲ ಅನ್ನೋದನ್ನ ನಾವು ಪ್ರೂವ್ ಮಾಡ್ಕೊಂಡು ಜೆಡಿಎಸ್ ಎಂದಿಗೂ ಬಿಜೆಪಿಯ ಬಿ ಟೀಮ್ ಅಲ್ಲ ಅಂತ ರಾಜ್ಯಸಭೆ ಪರಾಜಿತ ಜೆಡಿಎಸ್ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ನಾವು ನಿಮ್ಮ ಜೊತೆ ಸರ್ಕಾರ ಮಾಡಿದ್ರೆ 1 ವರ್ಷ ಸರ್ಕಾರ ನಡೆಸೋದಕ್ಕೂ ಬಿಡ್ಲಿಲ್ಲ. ನೀವು ನಮ್ಮ ಬಜೆಟ್ ಜೊತೆ ನಿಮ್ಮದು ಇರಬೇಕು ಅಂತ ಹೇಳಿದ್ರಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಆ ಬಜೆಟ್ಗೆ ನನ್ನ ಬಜೆಟ್ ಅಲ್ಲ ಇರಬೇಕು ಅಂತ ಹೇಳಿದ್ರಿ. ನನ್ನ ಸ್ವಾರ್ಥಕ್ಕಾಗಿ ನನಗೆ ರಾಜಕೀಯನೇ ಊಟ ಅಲ್ಲ. ನನಗೆ ರಾಜಕೀಯವೇ ಊಟ ಅಲ್ಲ. ರಾಜಕೀಯಕ್ಕೆ ಹಣ ಮಾಡುವುದಕ್ಕೆ ಬಂದವನಲ್ಲ. ರಾಜಕೀಯದಲ್ಲಿ ದುಡ್ಡು ಮಾಡಬೇಕು ಅನ್ನೋ ಸ್ವಾರ್ಥ ಅಲ್ಲ ಅಂತ ಕುಪೇಂದ್ರ ರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವ ಜೆಡಿಎಸ್ ಪ್ರತಿಭಟನೆ ವೇಳೆ ಮಾತನಾಡಿದ ಅವರು, ದೇವರು ನನಗೆ ಎಲ್ಲವನ್ನ ಕೊಟ್ಟಿದ್ದಾನೆ. ನನ್ನ ಮಕ್ಕಳಿಗೂ ಆಗುವಷ್ಟು ಕೊಟ್ಟಿದ್ದಾನೆ. ಕಾಂಗ್ರೆಸ್ನವರು 90 ವರ್ಷದ ವೃದ್ಧರಿಗೆ ನೋವು ಕೊಡುವ ಕೆಲಸ ಮಾಡಬೇಡಿ. ಸಾಯುವ ವಯಸ್ಸಿನಲ್ಲಿ ಅವರಿಗೆ ಕಣ್ಣೀರು ಹಾಕಿಸಬೇಡಿ. ನಿಮ್ಮ ಅಣ್ಣ ತಮ್ಮಂದಿರನ್ನ ತುಳಿಯೋದಕ್ಕೆ ಹೋದ್ರೆ ನೀವು ತುಳಿದು ಹೋಗ್ತೀರಾ ಅಂತ ಗೌಡರ ಪರವಾಗಿ ಕೈ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ. ನಿಮ್ಮ ಅಣ್ಣ ತಮ್ಮಂದಿರು ಮುಗಿಯಲ್ಲ ಅನ್ನೋದನ್ನು ಹೇಳ್ತಾನೆ. ಗುಬ್ಬಿ ಶಾಸಕ ಶ್ರೀನಿವಾಸ್ ವಿರುದ್ಧ ಜೆಡಿಎಸ್ ನಗರ ಘಟಕದ ಅಧ್ಯಕ್ಷ ಪ್ರಕಾಶ್ ಬೆಂಕಿಯಂತೆ ಕಿಡಿಕಾರಿದ್ದಾರೆ. ತಾಕತ್ತಿದ್ರೆ ಬೆಂಗಳೂರಿಗೆ ಬಾ, ಮನೆಯಲ್ಲಿ ಕೂತ್ಕೊಂಡು ಆವಾಜ್ ಹಾಕೋದಲ್ಲ. ಶ್ರೀನಿವಾಸ್, ನೀನು ಬೆಂಗಳೂರಿಗೆ ಬಂದ್ರೆ ಬಟ್ಟೆ ಬಿಚ್ಚಿ ಹೊಡಿತಾರೆ ಜೆಡಿಎಸ್ ಕಾರ್ಯಕರ್ತರು ಅಂತ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಕಾರ್ಯಕರ್ತರ ಮುಖಂಡ ನಾವು ಕರೆ ಕೊಡ್ತಾ ಇದ್ದೇವೆ. ರಾಜ್ಯಸಭೆ ಚುನಾವಣೆ ಮುಗಿದು ಫಲಿತಾಂಶ ಬಂದರೂ ಅದರ ಕಾವು ಮಾತ್ರ ಕಡಿಮೆಯಾಗಿಲ್ಲ. ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವ ಜೆಡಿಎಸ್ ಪ್ರತಿಭಟನೆ ವೇಳೆ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ ಜೆಡಿಎಸ್ ನಗರ ಘಟಕದ ಅಧ್ಯಕ್ಷ ಪ್ರಕಾಶ್, ಸಿದ್ದರಾಮಯ್ಯ ವೈಯಕ್ತಿಕ ಸ್ವಾರ್ಥಕ್ಕೆ, ದ್ವೇಷಕ್ಕೆ ಅನ್ಯಾಯ ಮಾಡಿದ್ದಾರೆ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಇನ್ನು ಮುಂದೆ ಒಂದಾಗದ ರೀತಿ ಮಾಡಿದ್ದಾರೆ. ಕಳೆದ ಬಾರಿ 8 ಜನರನ್ನ ಕಾಂಗ್ರೆಸ್ನಿಂದ ಕಳಿಸಿದ್ರು. ಅವರಲ್ಲಿ ಬಹಳ ಜನ ಕಸಾಯಿಖಾನೆ ಹೋಗಿದ್ದಾರೆ. ಇದೀಗ ಇನ್ನಿಬ್ಬರು ಶಾಸಕರು ಕಸಾಯಿಖಾನೆಗೆ ಸೇರ್ತಾರೆ ಅಂತ ಕಿಡಿಕಾರಿದ್ದಾರೆ. ಕೊನೆಗೆ ಅವರಿಬ್ಬರನ್ನ ಕಸಾಯಿಖಾನೆಗೆ ಹೊಡೆಯತಕ್ಕಂತ ದಿನ ಹತ್ತಿರದಲ್ಲಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ವಿರುದ್ಧ ನಡೆಯುತ್ತಿರುವ ಜೆಡಿಎಸ್ ಪ್ರತಿಭಟನೆ ವೇಳೆ ಕೆಲಕಾಲ ಗೊಂದಲ ಗದ್ದಲದ ಪರಿಸ್ಥಿತಿ ನಿರ್ಮಾಣವಾಯಿತು. ಎಂಎಲ್ಸಿ ತಿಪ್ಪೇಸ್ವಾಮಿ ಅಡ್ಡ ಮತದಾನದ ಬಗ್ಗೆ ವಿವರಣೆ ನೀಡುವ ವೇಳೆ ಕೋಲಾರ ಶಾಸಕ ಶ್ರೀನಿವಾಸ್ ಗೌಡ ಹಾಗೂ ಗುಬ್ಬಿ ಶಾಸಕ ಶ್ರೀನಿವಾಸ್ಗೆ ಸನ್ಮಾನ್ಯ ಎಂದು ಸಂಬೋಧಿಸಿದ್ರು. ಇದರಿಂದ ಗರಂ ಆದ ಜೆಡಿಎಸ್ ಕಾರ್ಯಕರ್ತರು, ಅವರಿಬ್ಬರಿಗೆ ಗೌರವ ಕೊಡಬೇಡಿ, ನಮ್ಮ ಪಾಲಿಗೆ ಅವರು ಸತ್ತೋಗಿದ್ದಾರೆ, ಅವರು ಸನ್ಮಾನ್ಯ ಅಲ್ಲ ಅಂತ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಅವರನ್ನ ಅಧಿಕೃತವಾಗಿ ಉಚ್ಚಾಟನೆ ಮಾಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೆ ಇಡಿ ನೋಟಿಸ್ ನೀಡಿರುವ ವಿಚಾರವಾಗಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಗುಂಡೂರಾವ್ ಟ್ವೀಟ್ ಮಾಡಿದ್ದಾರೆ. ರಾಜಕೀಯ ಎದುರಾಳಿಗಳನ್ನ ಸೈದ್ಧಾಂತಿಕವಾಗಿ ಎದುರಿಸಲಾಗದ ಬಿಜೆಪಿ, ಇಡಿ, ಸಿಬಿಐನಂತಹ ಸಾಂವಿಧಾನಿಕ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ತಿದೆ. ಸೋನಿಯಾ ರಾಹುಲ್ಗೆ ಇಡಿ ಸಮನ್ಸ್ ನೀಡಿರುವುದು ಬಿಜೆಪಿಯ ಕುತಂತ್ರ ಭಾಗ ಎಂದಿದ್ದಾರೆ. ಆರ್ಡರ್ ಮಾಡಿದ್ದಾರೆ. ನಾನು ಮಾತಾಡ್ತಾ ಇದ್ದೀನಿ. ರಾಮದಾಸ್ ಸಮಾಧಾನದಲ್ಲಿ ಪ್ರತಾಪ್ ಸಿಂಹ ಶಾಸಕ ರಾಮದಾಸ್ ಮಧ್ಯೆ ಇವತ್ತು ಮಾತಿನ ಜಟಾಪಟಿ ನಡೆಯಿತು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಮೈಸೂರು ಅರಮನೆ ಆವರಣದಲ್ಲಿ ನಡೆಯುತ್ತಿರುವ ಸಿದ್ಧತೆ ವೇಳೆ ಸಂಸದ ಪ್ರತಾಪ್ ಸಿಂಹ 7ರಿಂದ 8,000 ಯೋಗಪಟುಗಳು ಭಾಗಿಯಾಗ್ತಾರೆ ಎಂದರು. ಮಧ್ಯ ಪ್ರವೇಶಿಸಿದ ಶಾಸಕ ರಾಮದಾಸ್ 13,000 ಯೋಗಪಟುಗಳು ರಿಜಿಸ್ಟರ್ ಆಗಿದ್ದಾರೆ ಎಂದರು. ಇದಕ್ಕೆ ಗರಂ ಆದ ಪ್ರತಾಪ್ ಸಿಂಹ, ನಾನು ಮಾತನಾಡುವಾಗ ಸುಮ್ಮನಿರಬೇಕು ರಾಮದಾಸ್ ಜಿ ಅಂತ ಸಿಡಿಮಿಡಿಗೊಂಡ್ರು.
ಆರ್ಡರ್ ಮಾಡಿದ್ದಾರೆ. ನಾನು ಮಾತಾಡ್ತಾ ಇದ್ದೀನಿ, ದಯವಿಟ್ಟು ರಾಮದಾಸ್ ದಯವಿಟ್ಟು ಸಮಾಧಾನದಲ್ಲಿ ಇರಬೇಕು. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಒಬ್ಬ ರಾಜಕೀಯ ದಲ್ಲಾಳಿ ಅಂತ ಎಂಎಲ್ಸಿ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದವರು, ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೊರಗಡೆ ಎಲ್ಲರನ್ನೂ ದ್ವೇಷಿಸ್ತಾರೆ, ಒಳಗಡೆ ವ್ಯವಹಾರ ಮಾಡ್ತಾರೆ ಅಂತ ಕಿಡಿಕಾರಿದ್ರು. ಅಷ್ಟೇ ಅಲ್ಲ, ಶಕುನಿ ಪಾತ್ರಕ್ಕೆ ಸಿದ್ದು ಸೂಟ್ ಆಗ್ತಾರೆ ಎಂದು ವ್ಯಂಗ್ಯವಾಡಿದ್ರು. ರಾಜಕೀಯ ದಲ್ಲಾಳಿ ಸಿದ್ದರಾಮಯ್ಯ ಅಂತ ಹೇಳಲಿಕ್ಕೆ ಬಯಸುತ್ತೇನೆ. ಮೂಲ ಅನುಭವ ಮಂಟಪಕ್ಕಾಗಿ ಶ್ರೀಗಳ ಸಮರ. ಕಲ್ಯಾಣ ಕರ್ನಾಟಕದಲ್ಲಿ ಸ್ವಾಮೀಜಿಗಳಿಂದ ಬೃಹತ್ ಚಿಂತನ ಮಂಥನ ಸಭೆಯಲ್ಲಿ ಶ್ರೀಗಳಿಂದ ಹೊರಬಿದ್ದು 3 ನಿರ್ಣಯಗಳು. ಸ್ವಾಮೀಜಿಗಳ ನಿರ್ಣಯಕ್ಕೆ ತಲೆಬಾಗುತ್ತಾ ಸರ್ಕಾರ. ನೋಡೋಣ ಶ್ರೀಗಳ ಸಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಧರ್ಮ ದಂಗಲ್ ಶುರುವಾಗಿದೆ. ಮೂಲ ಅನುಭವ ಮಂಟಪಕ್ಕಾಗಿ ಶ್ರೀಗಳ ಹೋರಾಟ ಶುರುವಾಗಿದ್ದು, ಸ್ವಾಮೀಜಿಗಳ ನಡೆ ಮೂಲ ಅನುಭವ ಮಂಟಪದ ಕಡೆ ಹೋರಾಟ ನಡೀತಾ ಇದೆ. ಫೀರ್ ಪಾಷಾ ದರ್ಗಾ ಮಸೀದಿ ಸರ್ವೆ ನಡೆಸುವುದಕ್ಕೆ ಪಟ್ಟು ಹಿಡಿದು ಬಸವ ಕಲ್ಯಾಣದ ತೇರು ಮೈದಾನದಲ್ಲಿ ಬೃಹತ್ ಚಿಂತನ ಮಂಥನ ಸಭೆ ನಡೆಸಲಾಗುತ್ತಿದೆ. ಸ್ವಾಮೀಜಿಗಳ ನಡೆ ಮೂಲ ಅನುಭವ ಮಂಟಪದ ಕಡೆ ಹೋರಾಟದ ಸಭೆಯಲ್ಲಿ ಪ್ರಮುಖ ನಿರ್ಣಯಗಳನ್ನು ಅಂಗೀಕರಿಸಲಾಗಿದೆ. ಟಿವಿ9ನೊಂದಿಗೆ ಮಾತನಾಡಿದ ತಡೋಳಾದ ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ಡಿಸಿ ಮೂಲಕ ಪ್ರಧಾನಿ ಸಿಎಂ ಅವರಿಗೆ ಮನವಿ ಕಳುಹಿಸಲಾಗಿದೆ. ಸ್ವಾಮೀಜಿಗಳ ನಿಯೋಗ ಪ್ರಧಾನಿಯವರನ್ನು ಭೇಟಿ ಮಾಡಲಿದೆ. ಅದಕ್ಕಾಗಿ ಪ್ರಧಾನಮಂತ್ರಿಗಳ ಸಮಯವನ್ನು ಕೇಳಲಾಗಿದೆ. ಇನ್ನು ಸರ್ಕಾರಕ್ಕೆ ವಿಜಯದಶಮಿವರೆಗೂ ಕಾಲಾವಕಾಶ ನೀಡ್ತಾ ಇದ್ದೇವೆ. ಏನೂ ಕ್ರಮ ಕೈಗೊಳ್ಳದಿದ್ದರೆ ಮತ್ತೆ ಹೋರಾಟ ನಡೆಸಲಾಗುತ್ತೆ ಎಂದಿದ್ದಾರೆ. ಫೀರ್ ಪಾಷಾ ದರ್ಗವೇ ಮೂಲ ಅನುಭವ ಮಂಟಪ ಅಂತ ದಾಖಲಾತಿಗಳ ಮೂಲಕ ತಿಳಿದು ಬಂದಿದೆ. ರಾಜ್ಯ ಸರ್ಕಾರ ತಕ್ಷಣವೇ ಫೀರ್ ಪಾಷಾ ದರ್ಗಾವನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡು ಸಂರಕ್ಷಣೆ ಮಾಡಬೇಕು. ಪುರಾತತ್ವ ಇಲಾಖೆ ವತಿಯಿಂದ ಸಂಶೋಧನೆ ಮಾಡಬೇಕು ಅಂತ ಶ್ರೀಗಳ ಚಿಂತನ ಮಂಥನ ಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ಳಲಾಗಿದೆ. 2ನೇ ಶತಮಾನದಲ್ಲಿ ಬಸವಾದಿ ಶರಣರು ವಚನ ಸಾಹಿತ್ಯ ಮುಖಾಂತರ ತಮ್ಮ ಆಚಾರ ವಿಚಾರ ಮತ್ತು ಸಂಸ್ಕೃತಿಯನ್ನ ಎತ್ತಿ ಹಿಡಿದಿದ್ದರು. ಅಂಗೈಯಲ್ಲಿ ಇಷ್ಟಲಿಂಗ ಪೂಜೆ ಮಾಡುವುದನ್ನ ತಿಳಿಸಿಕೊಟ್ಟಿದ್ದಾರೆ. ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡಿದ ಕಾಲವೂ ಇದಾಗಿತ್ತು. ಹೀಗಾಗಿ ಬಸವಾದಿ ಶರಣರ ಬಗ್ಗೆ ಸಂಶೋಧನಾ ಕೇಂದ್ರ ತೆಗೆಯಬೇಕು ಅಂತ ಶ್ರೀಗಳ ಚಿಂತನ ಮಂಥನ ಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ಳಲಾಗಿದೆ. ವಿಶ್ವದ ಪ್ರಥಮ ಸಂಸತ್ತಾದ ಮೂಲ ಅನುಭವ ಮಂಟಪದ ಜೊತೆಗೆ ಶರಣರ ಕುರುಹು ಇರುವ ಸ್ಥಳವನ್ನ ಗುರುತಿಸಬೇಕು. ಅನುಭವ ಮಂಟಪ ಕಾರಿಡಾರ್ ಯೋಜನೆಯನ್ನ ಹಾಕಿಕೊಂಡು ಸ್ಮಾರಕ ನಿರ್ಮಾಣ ಮಾಡಲಿಕ್ಕೆ 500 ಕೋಟಿ ಮೀಸಲಿಡಬೇಕು. ವಿಶ್ವದ ಪ್ರಪ್ರಥಮ ಸಂಸದೀಯ ಕ್ಷೇತ್ರ ಜಾಗತಿಕ ಕೇಂದ್ರವಾಗಬೇಕು. ಇದು ರಾಜ್ಯದ ಮಠಾಧೀಶರ ಮತ್ತು ಜನತೆಯ ಒತ್ತಾಸೆಯಾಗಿದೆ. ತಕ್ಷಣವೇ ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳುವಂತೆ ಚಿಂತನ ಮಂಥನ ಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ಳಲಾಗಿದೆ. ಬಸವ ಕಲ್ಯಾಣದಲ್ಲಿ ಮೂಲ ಅನುಭವ ಮಂಟಪ ಇದೆ. ಅದನ್ನ ಪುರಾತತ್ವ ಇಲಾಖೆ ಮೂಲಕ ಪರಿಶೀಲನೆ ನಡೆಸಬೇಕು ಅಂತ ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಹೇಳಿಕೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಮೂಲ ಅನುಭವ ಮಂಟಪ ಎಲ್ಲಿದೆ ಅಂತ ಗೊತ್ತಾಗಿದೆ. ಹಾಗಾಗಿ ಅನುಭವ ಮಂಟಪದ ದರ್ಶನಕ್ಕೆ ಅವಕಾಶ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಶರಣರ ಸಂಶೋಧನಾ ಕೇಂದ್ರಗಳಾಗಿವೆ. ಸಮಾವೇಶಕ್ಕೂ ಮುನ್ನ ಸ್ವಾಮೀಜಿಗಳಿಂದ ಮೆರವಣಿಗೆ ನಡೆಯಿತು. ನಮ್ಮ ನಡೆ ಮೂಲ ಅನುಭವ ಮಂಟಪದ ಕಡೆ ಅನ್ನುವ ಘೋಷಣೆ ಕೂಗುತ್ತಾ ಮೆರವಣಿಗೆ ಸಮಾವೇಶ ಸ್ಥಳದವರೆಗೂ ಸಾಗಿ ಬಂತು. ಮೆರವಣಿಗೆ ಸಾಗುವ ದಾರಿಯುದ್ದಕ್ಕೂ ಟೈಟ್ ಸೆಕ್ಯೂರಿಟಿ ನೀಡಲಾಗಿತ್ತು. ಮಠಾಧೀಶರ ನಡೆ ಮೂಲ ಅನುಭವ ಮಂಟಪದ ಕಡೆ ಸಭೆಯ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ಪಟ್ಟಣದಲ್ಲಿ ಪೊಲೀಸ್ ಬಿಗಿ ಭದ್ರತೆ ಒದಗಿಸಲಾಗಿತ್ತು. ಬಸವ ಕಲ್ಯಾಣದ 14 ಕಡೆ ಹೆಚ್ಚುವರಿ ಪೊಲೀಸರ ನಿಯೋಜನೆ ಮಾಡಲಾಗಿತ್ತು. ವಿವಾದಿತ ಪೀರ್ ಪಾಷಾ ಬಂಗ್ಲಾ, ಪರಶುಕಟ್ಟೆ, ಬಸವೇಶ್ವರ ದೇಗುಲ, ತೇರು ಮೈದಾನ ಸೇರಿದಂತೆ 14 ಸ್ಥಳಗಳಲ್ಲೂ ಸಹ ಪೊಲೀಸ್ ಬಿಗಿ ಭದ್ರತೆ ಮಾಡಲಾಗಿದೆ. ಈದ್ಗಾ ಮೈದಾನದ ಬಳಿ ಪುಂಡರ ಅಟ್ಟಹಾಸ, ಹೆಚ್ಚಿದ ಪೊಲೀಸ್ ಸೆಕ್ಯೂರಿಟಿ, ಉಗ್ರ ತಾಲೀಬ್ ಕುರಿತ ಮಹತ್ವದ ರಿಪೋರ್ಟ್ ಸಲ್ಲಿಕೆ, ಪೆಟ್ರೋಲ್ ಬಂಕ್ನಲ್ಲಿ ದಂಗಲ್ ಮಾಡಿದವರಿಗೆ ಬಿತ್ತು ಕೋಳ, ಮೇವಿಲ್ಲದೆ ಪರದಾಡ್ತಿದ್ದ ಹಸುಗಳಿಗೆ ಸಿಕ್ತು ಮೇವು. ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನ ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲಿ ನೆಡಲಾಗಿದ್ದ ಕಂಬಗಳನ್ನು ಧರೆಗುರುಳಿಸಲಾಗಿದೆ. ಬಿಬಿಎಂಪಿ ಸಿಬ್ಬಂದಿ ಸಿಸಿಟಿವಿ ಅಳವಡಿಸುವ ಸಲುವಾಗಿ 3 ಕಂಬಗಳನ್ನು ನೆಟ್ಟಿದ್ರು. ಆದರೆ ನಿನ್ನೆ ರಾತ್ರಿ ಮೈದಾನಕ್ಕೆ ಆಗಮಿಸಿರುವ ಕಿಡಿಗೇಡಿಗಳು 1 ಕಂಬವನ್ನು ಸಂಪೂರ್ಣ ಬೀಳಿಸಿ 2 ಕಂಬಗಳನ್ನು ಬೀಳಿಸುವ ಪ್ರಯತ್ನ ಮಾಡಿದ್ದಾರೆ. ಭದ್ರತೆ ನಡುವೆಯೂ ಕಂಬ ಬೀಳಿಸಿರುವ ದುಷ್ಕರ್ಮಿಗಳಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಬೆಂಗಳೂರಿನ
ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಈದ್ಗಾ ಮೈದಾನಕ್ಕೆ ಭದ್ರತೆ ಒದಗಿಸಲಾಗಿದೆ. ಮೈದಾನದ ಸುತ್ತ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ನಿಯೋಜಿಸಲಾಗಿದೆ. ಅಂದಹಾಗೆ ಮೈದಾನದ ಬಳಿ ನಿನ್ನೆ ಸಿಸಿ ಕ್ಯಾಮೆರಾ ಅಳವಡಿಕೆಗೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ರು. ಹಾಗಾಗಿ ಇಂದು ಹೆಚ್ಚುವರಿ ಪೊಲೀಸರಿಂದ ಮೈದಾನಕ್ಕೆ ಭದ್ರತೆ ನೀಡಲಾಗಿದೆ. 2 ಕೆಎಸ್ಆರ್ಪಿ ತುಕಡಿ, 2 ಹೊಯ್ಸಳ ವಾಹನ ಸೇರಿದಂತೆ 30ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ನಿಯೋಜಿಸಲಾಗಿದೆ. ಅಷ್ಟೇ ಅಲ್ಲ, ಮೈದಾನದ ಬಳಿ ಪ್ರತಿಭಟನೆ ಘೋಷಣೆ ಅವಕಾಶವಿಲ್ಲವೆಂದು ಸೂಚಿಸಲಾಗಿದೆ. ಬೆಂಗಳೂರಿನ ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಯೋಗ ಆಚರಣೆಗೆ ಮನವಿ ಮಾಡಲಾಗಿದೆ. ಹಿಂದೂಪರ ಸಂಘಟನೆಗಳು ಜೂನ್ 21ರಂದು ಮೈದಾನದಲ್ಲಿ ಯೋಗ ದಿನಾಚರಣೆ ಆಚರಿಸಲು ಒಪ್ಪಿಗೆ ನೀಡುವಂತೆ ಬಿಬಿಎಂಪಿಗೆ ಮನವಿ ಮಾಡಿವೆ. ಸ್ವಾತಂತ್ರ್ಯ ದಿನಾಚರಣೆ, ಗಣೇಶ ಚತುರ್ಥಿ, ಕನ್ನಡ ರಾಜ್ಯೋತ್ಸವ ಸೇರಿದಂತೆ ಹಲವು ಹಿಂದೂ ಕಾರ್ಯಕ್ರಮಗಳಿಗೆ ಸಹ ಅನುಮತಿಗೆ ಮನವಿ ಮಾಡಲಾಗಿದೆ. ಉಗ್ರ ತಾಲಿಬ್ ಹುಸೇನ್ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ಪೊಲೀಸರಿಗೆ ಮಹತ್ವದ ಮಾಹಿತಿ ಲಭ್ಯವಾಗಿದೆ. ಕಾಶ್ಮೀರ ಪೊಲೀಸರನ್ನ ಸಂಪರ್ಕಿಸಿದ್ದ ಬೆಂಗಳೂರು ಗುಪ್ತಚರ ಪೊಲೀಸರು 2 ದಿನದಲ್ಲಿ ತಾಲಿಬ್ ಹುಸೇನ್ ಕುರಿತು ರಿಪೋರ್ಟ್ ಸಿದ್ಧಪಡಿಸಿದ್ದಾರೆ. ಉಗ್ರ ತಾಲಿಬ್ ಪ್ರಕರಣ ಸೇರಿದಂತೆ ಕೆಲ ಗೌಪ್ಯ ಮಾಹಿತಿಯನ್ನು ಬೆಂಗಳೂರು ಗುಪ್ತಚರ ಹಾಗೂ ಕಾಶ್ಮೀರ ಪೊಲೀಸರು ವಿನಿಮಯ ಮಾಡಿಕೊಂಡಿದ್ದಾರೆ. ಬೆಂಗಳೂರು ಗುಪ್ತಚರ ಪೊಲೀಸರಿಂದ ತಾಲಿಬ್ ಬಗ್ಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಪ್ರತಾಪ್ ರೆಡ್ಡಿಗೆ ವರದಿ ಸಲ್ಲಿಕೆಯಾಗಿದೆ. ಕಾಶ್ಮೀರ ಪೊಲೀಸರು ತಾಲಿಬ್ ಮೇಲಿನ ಕೇಸ್ ಬಗ್ಗೆ ಮಾಹಿತಿ ನೀಡಿದ್ದು, ತಾಲಿಬ್ ವಿರುದ್ಧ ಜಮ್ಮು ಕಾಶ್ಮೀರದ ಕಿಸ್ತಾವಾರ್ ಠಾಣೆಯಲ್ಲಿ 2 ಪ್ರಕರಣ ದಾಖಲಾಗಿವೆ. ಯುಎಪಿಐ ಕಾಯ್ದೆ, ಸ್ಫೋಟಕ ಕಾಯ್ದೆಯಡಿ ಪ್ರಕರಣ ದಾಖಲಾಗಿರೋದು ಬೆಳಕಿಗೆ ಬಂದಿದೆ. 2007-8ರಲ್ಲಿ ನಡೆದ ಕೆಲವು ಅಪರಾಧ ಕೃತ್ಯಗಳಲ್ಲಿ ಉಗ್ರ ತಾಲಿಬ್ ಭಾಗಿಯಾಗಿದ್ದು, ಕಾಶ್ಮೀರ ಪೊಲೀಸರು ತನಿಖೆ ನಡೆಸುತ್ತಿರುವ ಬಗ್ಗೆ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಮನೆಯ ಕಾಂಪೌಂಡ್ಗೆ ಖಾಸಗಿ ಬಸ್ ಡಿಕ್ಕಿ ಹೊಡೆದ ಘಟನೆ ಬೆಂಗಳೂರಿನ ಜಾಲಹಳ್ಳಿಯ ಅಯ್ಯಪ್ಪ ದೇವಸ್ಥಾನದ ಪೈಪ್ಲೈನ್ ರಸ್ತೆಯಲ್ಲಿ ನಡೆದಿದೆ. ಕಾಂಪೌಂಡ್ಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಬಸ್ ಮುಂಭಾಗ ನಜ್ಜುಗುಜ್ಜಾಗಿದೆ. ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಆದರೆ ಅಪಘಾತದ ನಂತರ ಖಾಸಗಿ ಬಸ್ ಚಾಲಕ ಪರಾರಿಯಾಗಿದ್ದಾನೆ. ಸ್ಥಳಕ್ಕೆ ಪೀಣ್ಯ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಹಾರವಿಲ್ಲದೆ ಸೊರಗುತ್ತಿವೆ 50ಕ್ಕೂ ಹೆಚ್ಚು ರಾಸುಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಬ್ಯಾಡರಹಳ್ಳಿಯಲ್ಲಿ ಸೊರಗುತ್ತಿರುವ ರಾಸುಗಳ ದೃಶ್ಯ ಸರಿಯಾಗಿದೆ. ಬೆಂಗಳೂರು ಮೂಲದ ರಂಜಿತ್ ಎನ್ನುವವರಿಗೆ ಸೇರಿದ ಹಸುಗಳು ಮೇವಿಲ್ಲದೆ ತೆಂಗಿನ ಗರಿಯ ಒಣಗಿದ ಕಡ್ಡಿಯನ್ನು ಸಹ ಸೇವಿಸುತ್ತಾ ಕಾಲ ಕಳೆಯುತ್ತಿವೆ. ನೆಲಮಂಗಲದ ಬ್ಯಾಡರಹಳ್ಳಿಯಲ್ಲಿ ಆಹಾರ ನೀರಿಲ್ಲದೆ ಪರದಾಡುತ್ತಿದ್ದ ಹಸುಗಳ ಬಗ್ಗೆ ಟಿವಿ9 ವರದಿ ಬಿತ್ತರಿಸುತ್ತಿದ್ದಂತೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ವರದಿ ಪ್ರಸಾರವಾಗುತ್ತಿದ್ದಂತೆ ಸ್ಥಳಕ್ಕೆ ದೌಡಾಯಿಸಿ ಬಂದ ನೆಲಮಂಗಲ ತಹಶೀಲ್ದಾರ್ ಕೆ ಮಂಜುನಾಥ್ ಹಸುಗಳಿಗೆ ನೀರು ಮತ್ತು ಮೇವಿನ ವ್ಯವಸ್ಥೆ ಮಾಡಿದ್ರು. ವ್ಯಕ್ತಿಯೋರ್ವನ ಕೈ ಕಚ್ಚಿದ ನಟ ಜೈ ಜಗದೀಶ್ ಠಾಣೆಯಲ್ಲಿ ಹೇಳಿದ್ದು ಏನು? ನಟಿ ಅನುಷ್ಕಾ ಶೆಟ್ಟಿ ಅಣ್ಣನ ಹತ್ಯೆಗೆ ನಡೆದಿದ್ದ ಸ್ಕೆಚ್. ಅನುಷ್ಕಾ ಶೆಟ್ಟಿ ಅಣ್ಣ ಟಿವಿ9ಗೆ ಹೇಳಿದ್ದೇನು? ಕಾರವಾರಕ್ಕೂ ಹಬ್ಬಿತ ಮರಾಠಿ ಕಿರಿಕ್. ಮಗನ ಪ್ರೇಮ ವಿವಾಹಕ್ಕೆ ತಂದೆ ಬಲಿ. ಇದೆಲ್ಲವನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಟೋಲ್ ಬಳಿ ವ್ಯಕ್ತಿಗೆ ನಟ ಜೈ ಜಗದೀಶ್ ಕೈಕಚ್ಚಿದ್ದ ಪ್ರಕರಣ ಸುಖಾಂತ್ಯಗೊಂಡಿದ್ದು, ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಬೆಳ್ಳೂರು ಪೊಲೀಸ್ ಠಾಣೆ ಪೊಲೀಸರ ಮಧ್ಯಸ್ಥಿಕೆಯಿಂದ ಪ್ರಕರಣ ಸುಖಾಂತ್ಯಗೊಂಡಿದೆ. ಜೈ ಜಗದೀಶ್ ಹಾಗೂ ಹಲ್ಲೆಗೊಳಗಾದ ವ್ಯಕ್ತಿಯ ಮಧ್ಯೆ ಸಂಧಾನ ಯಶಸ್ವಿಯಾಗಿದೆ. ಕ್ಷಮೆ ಕೇಳಿ ಪ್ರಕರಣಕ್ಕೆ ತೆರೆ ಎಳೆದ ನಟ ಜೈ ಜಗದೀಶ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕ್ಷಮೆ ಕೇಳಿ ಮುಚ್ಚಳಿಕೆ ಪತ್ರ ಬರೆದು ಕೊಟ್ಟಿದ್ದಾರೆ. ಖ್ಯಾತ ನಟಿ ಅನುಷ್ಕಾ ಶೆಟ್ಟಿ ಸಹೋದರ ಗುಣರಂಜನ್ ಶೆಟ್ಟಿ ಹತ್ಯೆಗೆ ಸ್ಕೆಚ್ ಹಾಕಿರುವ ಸ್ಫೋಟಕ ಸುದ್ದಿ ಬಯಲಾಗಿದೆ. ಮುತ್ತಪ್ಪ ರೈ ಸಂಬಂಧಿ ಮನ್ಮಿತ್ ರೈ ವಿರುದ್ಧ ಹತ್ಯೆ ಸ್ಕೆಚ್ ಆರೋಪ ಕೇಳಿಬಂದಿದೆ. ಅಂದಹಾಗೆ ಜಯ ಕರ್ನಾಟಕ ಸಂಘಟನೆಯಲ್ಲಿದ್ದ ಗುಣರಂಜನ್ ಶೆಟ್ಟಿಗೆ ಮುತ್ತಪ್ಪ ರೈ ಹಾಗೂ ಮನ್ಮಿತ್ ರೈ ನಡುವೆ ನಂಟಿತ್ತು. ನಂತರ ಮುತ್ತಪ್ಪ ರೈ ಜೊತೆಯಿಂದ ಮನ್ಮಿತ್ ರೈ ಹೊರಬಂದಿದ್ದ. ಮುತ್ತಪ್ಪ ರೈ ಬಳಗದಿಂದ ಹೊರಬಂದಿದ್ದ ಮನ್ಮಿತ್ ರೈ ವಿರುದ್ಧ ಗುಣರಂಜನ್ ಶೆಟ್ಟಿ ಹತ್ಯೆ ಸ್ಕೆಚ್ ಆರೋಪ ಕೇಳಿಬಂದಿದೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಮನ್ಮಿತ್ ರೈ ಬಿಸಿನೆಸ್ ವಿಚಾರವಾಗಿ ವಿದೇಶಕ್ಕೆ ಬಂದಿದ್ದೇನೆ ಎಂದು ಹತ್ಯೆ ಸ್ಕೆಚ್ ಆರೋಪ ತಳ್ಳಿ ಹಾಕಿದ್ದಾರೆ. ಆದರೆ ಜಯ ಕರ್ನಾಟಕ ಸಂಘಟನೆ ಸದಸ್ಯರು ಮನ್ಮಿತ್ ರೈ ವಿರುದ್ಧ ಗೃಹ ಸಚಿವರಿಗೆ ದೂರು ನೀಡಿದ್ದಾರೆ. ಮುತ್ತಪ್ಪ ರೈ
ರೈ ಸಂಬಂಧಿ ಮನ್ಮಿತ್ ರೈ ಜಯ ಕರ್ನಾಟಕದ ಸಂಘಟನೆಯ ಗುಣರಂಜನ್ ಶೆಟ್ಟಿ ಹತ್ಯೆಗೆ ಸ್ಕೆಚ್ ಹಾಕಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಟಿವಿ9ಗೆ ನಟಿ ಅನುಷ್ಕಾ ಶೆಟ್ಟಿ ಸಹೋದರ ಗುಣರಂಜನ್ ಶೆಟ್ಟಿ ಸ್ಪಷ್ಟನೆ ನೀಡಿದ್ದು, ಪೊಲೀಸ್ ಅಧಿಕಾರಿಗಳೇ ನನಗೆ ಮಾಹಿತಿ ನೀಡಿ ಬೆದರಿಕೆ ಇದೆ ಎಂದು ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮಂಗಳೂರಿನ ಹಿರಿಯ ಪೊಲೀಸ್ ಅಧಿಕಾರಿಗಳು ಮಾಹಿತಿ ನೀಡಿದ್ದು, ಹತ್ಯೆಯ ಪ್ಲಾನ್ನಲ್ಲಿ ಪ್ರಭಾವಿ ವ್ಯಕ್ತಿಗಳು ಭಾಗಿಯಾಗಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ಇದರಲ್ಲಿ ಮನ್ಮಿತ್ ರೈ ಭಾಗಿಯಾಗಿರುವ ಬಗ್ಗೆ ಮಾಹಿತಿ ಇಲ್ಲ ಅಂತ ಗುಣರಂಜನ್ ಸ್ಪಷ್ಟನೆ ನೀಡಿದ್ದಾರೆ. ಜಯ ಕರ್ನಾಟಕ ಸಂಘಟನೆಯ ಗುಣರಂಜನ್ ಶೆಟ್ಟಿ ಹತ್ಯೆಗೆ ಮುತ್ತಪ್ಪ ರೈ ಬಲಗೈ ಬಂಟ ರಾಕೇಶ್ ಮಲ್ಲಿ ಸುಪಾರಿ ನೀಡಿದ್ದಾರೆ ಎಂಬ ಆರೋಪವು ಕೇಳಿಬಂದಿದೆ. ತಾವು ಹಿಂದೆ ನಿಂತು ಮನ್ಮಿತ್ ರೈನನ್ನ ಮುಂದೆ ಬಿಟ್ಟಿದ್ದಾರೆ ಎಂದು ಹೇಳಲಾಗ್ತಿದೆ. ಆದರೆ ಇದಕ್ಕೆ ಸ್ಪಷ್ಟನೆ ನೀಡಿರುವ ರಾಕೇಶ್ ಮಲ್ಲಿ, ಮಾಡೋಕೆ ಕೆಲಸ ಇಲ್ಲದವರು ಇಂಥ ಆರೋಪ ಮಾಡ್ತಿದ್ದಾರೆ, ಏನ್ ಮಾಡೋದು, ಜನರಿಗೆ ಕೆಲಸ ಇಲ್ವಲ್ಲ ಎಂದು ಹೇಳಿದ್ದಾರೆ. ಕಾರವಾರ ನಗರಸಭೆ ಎಡವಟ್ಟು ಮಾಡಿಕೊಂಡಿದ್ದು, ಮರಾಠಿ ಭಾಷೆಯ ನಾಮಫಲಕವನ್ನು ಅಳವಡಿಸುವ ಮೂಲಕ ಮರಾಠಿ ವಿವಾದಕ್ಕೆ ನಾಂದಿ ಹಾಡಿದೆ. ಈ ಮೂಲಕ ಬೆಳಗಾವಿಯಿಂದ ಕಾರವಾರಕ್ಕೂ ಮರಾಠಿ ವಿವಾದ ಹಬ್ಬಿತ ಎಂಬ ಅನುಮಾನ ಮೂಡಿದ್ದು, ಕನ್ನಡ ನಾಮಫಲಕದ ಕೆಳಗೆ ಮರಾಠಿ ಭಾಷೆ ಬರೆಯಲಾಗಿದೆ. ಮುರಳೀಧರ್ ಮಠ, ಗ್ರೀನ್ ಸ್ಟ್ರೀಟ್ ರಸ್ತೆ ಸೇರಿದಂತೆ ನಗರದ ಹಲವು ಏರಿಯಾಗಳಲ್ಲಿ ಮರಾಠಿ ನಾಮಫಲಕಗಳನ್ನು ಅಳವಡಿಸಲಾಗಿದೆ. ಕಾರವಾರ ನಗರಸಭೆ ಎಡವಟ್ಟಿಗೆ ಕನ್ನಡಿಗರು ಕೆಂಡಾಮಂಡಲರಾಗಿದ್ದಾರೆ.